ಹೆಸರು ಜ್ಯೋತಿ ಅಂತ, ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೀರಿಹುಂಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಜನಸಂಖ್ಯೆ 40,000 ಇರುತ್ತೆ. ಹಾಗೆ ಮಕ್ಕಳು 2,268 ಮಕ್ಕಳಿದ್ದಾರೆ. ಸುಮಾರು 11,000 ಮನೆಗಳಿದೆ. ಸೊ 52 ಜನ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀವಿ. ಸುಮಾರು ನಾವು 13 ಬೂತ್ಗಳನ್ನ ನಿರ್ವಹಿಸಿದೀವಿ. ಒಂದೊಂದು ಬೂತಲ್ಲೂ ಕೂಡ ಒಂದೊಂದು ತಂಡದಲ್ಲಿ 4 ಜನ ಇರ್ತಾರೆ. ಸೊ 4 ಜನದಲ್ಲಿ ಅವ್ರವ್ರ ಕರ್ತವ್ಯವನ್ನ ಮಾಡ್ತಿರ್ತಾರೆ. ಒಬ್ರು ವ್ಯಾಕ್ಸಿನ್ ಹಾಕಿದ್ರೆ ಇನ್ನೊಬ್ರು ಮಾರ್ಕರ್ ಮಾಡ್ತಿರ್ತಾರೆ, ಒಬ್ರು ಲೈನ್ಗೆ ನಿಲ್ಲಿಸ್ತಾ ಇರ್ತಾರೆ. ಬಂದ ಮಕ್ಕಳನ್ನ ಒಂದ್ ಕಡೆ ಕೂರ್ಸೋ ವ್ಯವಸ್ಥೆ ಮಾಡಿದ್ದಾರೆ. ಸೊ ಎಲ್ಲಾ ಕಡೆ ಚೆನ್ನಾಗಿ ನಡೀತಾ ಇದೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ರು ತಾವಾಗೆ ಬರ್ತಾ ಇದ್ದಾರೆ. ನಮ್ಮ ಆಶಾ ಕಾರ್ಯಕರ್ತರು ಕೂಡ ಹಿಂದಿನ ದಿನನೇ ಮನೆ ಮನೆಗೆ ಹೋಗಿ ತೆರಳಿ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನ ಮುಟ್ಸಿದ್ದಾರೆ. ಹಾಗೆ ಕೂಡ ನಾವು ಮೈಕಿಂಗು ಕೂಡ ಮಾಡಿಸಿದೀವಿ. ಈಗ ವ್ಯಾನ್ ಮುಖಾಂತರ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಮೈಕ್ ಅಲ್ಲಿ ಸೊ ಇಂಥ ದಿನ 21ನೇ ತಾರೀಕು ಡಿಸೆಂಬರ್ 21ಕ್ಕೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೆ. ಸೊ ನೀವೆಲ್ಲರೂ ಬೂತ್ ಗಳಿಗೆ ಆಗಮಿಸಿ ತಮ್ಮ 0 ಇಂದ 5 ವರ್ಷದ ಮಕ್ಕಳಿಗೆ ಲಸಿಕೆಯನ್ನ ಹಾಕಿಸ್ಕೊಳ್ಬೇಕು, ವ್ಯಾಕ್ಸಿನ್ ಅನ್ನ ನೀಡಿಸ್ಕೋಬೇಕು ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದೀವಿ. ಹಾಗಾಗಿ ಪ್ರತಿಯೊಬ್ರು ಕೂಡ ಬರ್ತಾ ಇದ್ದಾರೆ. ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ರು ಬಂದ್ರು, ಮಕ್ಕಳು ಹಾಕ್ಸ್ಕೊತಾ ಇದ್ದಾರೆ. ಸುಮಾರು ಈಗ ಆಲ್ರೆಡಿ ನಮ್ದು ಸುಮಾರು 2,268ಕ್ಕೆ ಈಗಾಗ್ಲೇ 1000 ಚಿಲ್ಲರೆ ಮಕ್ಕಳು ಬಂದು ಹಾಕಿಸ್ಕೊಂಡಿದ್ದಾರೆ ವ್ಯಾಕ್ಸಿನ್. ಸೊ ಇವತ್ತು 8 ಗಂಟೆಯಿಂದ ಸಂಜೆ 5:30 ತನಕನೂ ಇರುತ್ತೆ. ಜೊತೆಗೆ ನಾಳೆ ಯಾವ ಮಕ್ಕಳು ಉಳಿದಿದ್ದಾರೆ ಅಂತ ಹೇಳ್ಬಿಟ್ಟು ನಾಳೆ ಮನೆ ಹೌಸ್ ವಿಸಿಟ್ ಮಾಡ್ತೀವಿ. ನಾನೀಗಾಗ್ಲೇ ಹೇಳ್ದಂಗೆ 11,000 ಮನೆಗಳಿತ್ತು. ಆ ಮನೆಗಳನ್ನ ನಾವು 4 ದಿನದಲ್ಲಿ ಪ್ರತಿ ಒಂದು ತಂಡ ಒಂದು ದಿನಕ್ಕೆ 150 ಮನೆ ರೀತಿ. ಸೊ 4 ದಿನ ಈ ಕಾರ್ಯಕ್ರಮ ನಡೆಯುತ್ತೆ. 24ನೇ ತಾರೀಕುವರೆಗೂ ಕೂಡ ಈ ಕಾರ್ಯಕ್ರಮ ಇದೆ. ಪ್ರತಿ ಮನೆಗೂ ಹೋಗಿ ನಾಳೆಯಿಂದ ನಮ್ಮ ಆಶಾ ಕಾರ್ಯಕರ್ತೆಯರು ಯಾವ ಮಗು ಮಿಸ್ ಆಗಿದೆ, ಯಾವ ಮಗು ತಪ್ಪು ಹೋಗಿದೆ, ಅಕಸ್ಮಾತ್ ಮನೆಯಿಂದ ಹೊರಗಡೆ ಇದ್ರೆ, ಜೊತೆಗೆ ಹೊರಗಡೆ ಬೇರೆ ಯಾವ್ದಾದ್ರು ಊರ್ಗ್ ಹೋಗಿದ್ರೆ, ಏನಾದ್ರು ಹುಷಾರಿಲ್ಲ ಅಂತಂದ್ರೆ, ಸಿಕ್ ಬೇಬಿ ಏನಾರು ಇತ್ತು ಅಂತಂದ್ರೆ ಅಂತ ಮಕ್ಕಳಿಗೆಲ್ಲ ನಾಳೆ ಹೋಗಿ ವ್ಯಾಕ್ಸಿನ್ ಅನ್ನ ಹಾಕ್ಸ್ಕೊತಾ ಇದ್ದಾರೆ. ಬೋಗಾದಿಯಲ್ಲಿ ಸುಮಾರು ಹಿಂದೆ ನಮ್ಮಲ್ಲಿ 13 ಬೂತ್ ಇತ್ತು. ಸೊ ಅವಾಗ ನಮ್ಗೆ 7,000 ಜನಸಂಖ್ಯೆನೂ ಕಡಿಮೆ ಇತ್ತು, ಮನೆ ಸಂಖ್ಯೆನೂ ಕಡಿಮೆ ಇತ್ತು. ಇವಾಗ ಸುಮಾರು ಬೋಗಾದಿಯಲ್ಲಿ 7,000 ಮನೆಗಳು, ಅಂದ್ರೆ ಮೊದ್ಲು ಹೋದ ವರ್ಷ ನಮ್ಮಲ್ಲಿ 7 ಇತ್ತು, ಈ ಸರಿ 7,000 ಮನೆಗಳು ಜಾಸ್ತಿ ಆಗಿ ಸುಮಾರು 11,500 ಮನೆಗಳಾಗಿದೆ. ಹಾಗಾಗಿ ಈಗ ಬೋಗಾದಿಯಲ್ಲಿ ಎಕ್ಸ್ಟ್ರಾ ನಾವು ಮೊದ್ಲು 4 ಬೂತ್ ಮಾಡ್ತಾ ಇದ್ವಿ. ಇವಾಗ ಇನ್ನೂ ಎಕ್ಸ್ಟ್ರಾ 4 ಬೂತ್ಗಳನ್ನ ಮಾಡಿ ರಾಜರಾಜೇಶ್ವರಿ ನಗರ, ರಾಜಾಜಿನಗರ, ಟ್ರೆಂಡ್ಸ್ ಅಪಾರ್ಟ್ಮೆಂಟ್, ಮತ್ತೆ ಇವಾಗ ಹೊಸದಾಗಿ ನಮ್ಮ ಇಲಾಖೆಯಿಂದನೇ ನಮ್ಮ ಕ್ಲಿನಿಕ್ ಅಂತ ಓಪನ್ ಮಾಡಿದೀವಿ ಬೋಗಾದಿಯಲ್ಲಿ. ಸೊ ಅಲ್ಲೂ ಕೂಡ ವ್ಯಾಕ್ಸಿನೇಷನ್ ನಡೀತಾ ಇದೆ. ಸರ್ ಅದನ್ನ ಇವಾಗ ನಮ್ಮ ಆಶಾಗಳು ಎಲ್ಲ ಮನೆ ಭೇಟಿ ಹೋದಾಗ ಎಲ್ರಿಗೂ ಅವ್ರಿಗೂ ಪರಿಚಯ ಮಾಡ್ತಾ ಇದ್ದಾರೆ. ನಮ್ಮ ಕ್ಲಿನಿಕ್ ಅಂತ ಇಲ್ಲಿದೆ ಹತ್ತಿರದಲ್ಲಿ, ಪ್ರಥಮ ಚಿಕಿತ್ಸೆ ದೊರೆಯುತ್ತೆ, ನೀವ್ ಇಂಥ ಕಡೆ ಹೋಗ್ಬೇಕು ಅಂತ ಹೇಳಿ ಅವರು ಮನೆ ಹೌಸ್ ವಿಸಿಟ್ ಹೋದಾಗ ಪ್ರತಿಯೊಬ್ರು ಈಗ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ ಸರ್. ಮೊದ್ಲೆಲ್ಲ ಬರ್ತಾ ಇರ್ಲಿಲ್ಲ. ಈಗ OPD ಸುಮಾರು ಒಂದು ದಿನಕ್ಕೆ 30 ರಿಂದ 40 ಜನ ಇವಾಗ ಬರ್ತಾ ಇದ್ದಾರೆ. ರೆಸ್ಪಾನ್ಸು ಚೆನ್ನಾಗಿದೆ. ಅಲ್ಲೇ ನಾವು ಸೆಷನ್ ಕೂಡ ಎವ್ರಿ ಥರ್ಸ್ಡೇ ಮಕ್ಕಳಿಗೆ ಲಸಿಕೆಯನ್ನ ಹಾಕ್ತಾ ಇದ್ದೀವಿ. ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಅಲ್ಲೂ ಕೂಡ ನಡೆಯುತ್ತೆ. ಸೊ ಅಲ್ಲಿ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಇವಾಗ ರೆಸ್ಪಾನ್ಸ್ ಚೆನ್ನಾಗಿದೆ. ಅಲ್ಲಿ ಅವ್ರಿಗೆಲ್ಲರಿಗೂ ಈಗ ನಮ್ಮ ಕ್ಲಿನಿಕ್ ಇದೆ ಅಂತ ಅಲ್ಲಿ ಗೊತ್ತಾಗಿದೆ ಸರ್. ಇವಾಗ ಆಲ್ಮೋಸ್ಟ್ ಸರ್ ಈಗ ಓಕೆ ಸರ್, ಅದು ಆರೋ ಮಾರ್ಕ್ ನ ತೋರಿಸ್ಬೇಕು ಇಂಥ ಕಡೆ ಇದೆ ಅಂತ ಮೇನ್ ರೋಡ್ ಅಲ್ಲಿ ಒಂದ್ ಕಡೆ ಹಾಕಿದೀವಿ. ಸೊ ಇನ್ನೊಂದ್ ಕಡೆ ಮಧ್ಯ ಬೇಕು ಅಂತ ಹೇಳಿದ್ರೆ ಈ ರೆಡ್ ಅಲ್ಲಿ ಮಾರ್ಕ್ ತೋರಿಸ್ತಾರ ಸರ್, ಅದೊಂದು ವ್ಯವಸ್ಥೆ ಮಾಡಿಸ್ತೀವಿ ಸರ್. ಸರ್ ಇವಾಗ ನಮ್ಮ ಕ್ಲಿನಿಕ್ ಮಾಡಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ ಸರ್. ಎಲ್ಲ ವಿಜಯನಗರ ಕಡೆಯಿಂದನೂ ಕೂಡ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಬರ್ತಾ ಇದಾರೆ. ಆಲ್ಮೋಸ್ಟ್ ಆಲ್ 75% ಗೊತ್ತಾಗಿದೆ ಸರ್ ಈಗ ನಮ್ಮ ಕ್ಲಿನಿಕ್ ಇದೆ ಅಂತ. ನಿನ್ನೆ ನಾವು ಒಂದ್ ಕಡೆ ಹೋದಾಗ ಅವ್ರು ಹೇಳಿದ್ರು ವ್ಯಾಕ್ಸಿನ್ಗೆ ಮೇಡಮ್ ನಮ್ಮ ಕ್ಲಿನಿಕ್ ಇದೆಯಲ್ಲ ಅಲ್ಲಿಗೆ ಬರ್ಬೇಕಾ ಅಂತ ಅವರೇ ಕೇಳ್ತಾ ಇದ್ರು ಪಬ್ಲಿಕ್ಸ್. ಸೊ ಹಾಗಾಗಿ ಪರಿಚಯ ಆಗಿದೆ ಸರ್ ಎಲ್ಲರಿಗೂ. ಆಲ್ಮೋಸ್ಟ್ 70-80% ಆಗಿದೆ ಸರ್.
ಬೀರು ವ್ಯಾಪ್ತಿಗೆ ಯಾವ ಬೀರು ವ್ಯಾಪ್ತಿಗೆ ಯಾವ ಸಬ್ ಸೆಂಟರ್ಗಳು ಸರ್ ಬೀರಿ ಉಂಡಿ ಪೆರಿ ಅರ್ಬನ್ ಅಂತ ಹೇಳಿದ್ರೆ ಭೋಗಾದಿ ಫುಲ್ ಬರುತ್ತೆ. ಮಲ್ಟಿ ಕ್ಯಾತ್ನಳ್ಳಿ, KM ನಳ್ಳಿ, ಗಣಗ್ರುಂಡಿ, ಸಾವ್ಕಾರ್ ಉಂಡಿ ಬರುತ್ತೆ. ಹಾಗೆ ಬರ್ತಾ ಜಟ್ಟಿ ಉಂಡಿ, ಕುಮಾರ್ ಬೀಡು, ಬೀರಿ ಉಂಡಿ, DMJ ಹಳ್ಳಿ, ಕಮ್ರಳ್ಳಿ, ಮಾಣಿಕ್ಯಪುರ, ಸುಮಾರು 21 ಹಳ್ಳಿಗಳು ಬರುತ್ತೆ ಸರ್. ಸರ್ ಹೊಸದಾಗಿ ಅಂತ ಯಾವುದು ಇಲ್ಲ. ಸೊ ಸಿಟಿ ಮಾತ್ರ ಹೊಸದಾಗಿ ಪ್ರತಿಯೊಂದು ಲೇಔಟ್ಗಳು ಸೇರಿದೆ ಸರ್. ಲೇಔಟ್ಗಳಾಗಿದೆ, ತುಂಬಾ ಲೇಔಟ್ಗಳಾಗಿದೆ. ಸೊ ಆ ಲೇಔಟ್ಗಳು ಸೇರಿವೆ. ಹಳ್ಳಿಗಳೇನು ಹೊಸದಾಗಿ ಏನು ಆಗಿಲ್ಲ ಸರ್, ಎಲ್ಲ ಅದದೇ ಹಳ್ಳಿಗಳಿವೆ.